ಪಾಕ್ನಿಂದ ಕ್ಷಿಪಣಿ ಡ್ರೋನ್ ದಾಳಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸಿಡಿಎಸ್ 3 ಸೇನಾ ಮುಖ್ಯಸ್ಥರ ಜೊತೆಗೆ ರಕ್ಷಣಾ ಸಚಿವರು ಇವತ್ತು ಮಹತ್ವದ ಮೀಟಿಂಗ್ ಮಾಡ್ತಾರೆ. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಾಲ್ ಅಮೆರಿಕ ವಿದೇಶಾಂಗ ಸಚಿವರ ಜೊತೆಗೆ ಜೈಶಂಕರ್ ಮಾತುಕತೆಯನ್ನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರರ ವಿರುದ್ಧದ ಹೋರಾಟಕ್ಕೆ ಅಮೆರಿಕ ಭಾರತಕ್ಕೆ ಸಾಥನ್ನು ಕೊಟ್ಟಿದೆ. ಪಾಕ್ನಿಂದ ನಿರಂತರವಾಗಿ ಕ್ಷಿಪಣಿ ಡ್ರೋನ್ ದಾಳಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿಯೇ ಭಾರತ ಸರ್ಕಾರದಿಂದ ಸಾಲು ಸಾಲು ಸಭೆಗಳು. ಇವತ್ತು ರಕ್ಷಣಾ ಸಚಿವರು ಸಿಡಿಎಸ್ ಮತ್ತು 3 ಸೇನಾ ಮುಖ್ಯಸ್ಥರ ಜೊತೆಗೆ ಒಂದು ಮಹತ್ವದ ಸಭೆಯನ್ನು ನಡೆಸ್ತಾರೆ. ಮತ್ತೊಂದು ಕಡೆ ಅಮೆರಿಕದ ವಿದೇಶಾಂಗ ಸಚಿವರ ಜೊತೆಗೆ ಜೈಶಂಕರ್ ಮಾತುಕತೆ ಆಡಿದ್ದಾರೆ. ಮಗದೊಂದು ಕಡೆ ಅಜಿತ್ ದೋವಾಲ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಮೂಲಕ ಮುಂದೇನೋ ಅತಿ ದೊಡ್ಡ ಬೆಳವಣಿಗೆಗಳ ಮುನ್ಸೂಚನೆಯನ್ನ ಈ ಎಲ್ಲವೂ ಕೂಡ ಕೊಡ್ತಾ ಇರುವಂಥದ್ದು. ಪಾಕಿಸ್ತಾನದ ವಿರುದ್ಧ ಮತ್ತಷ್ಟು ದಾಳಿ ತೀವ್ರವಾಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬಟ್ ಯಾವ ರೀತಿ ಹೇಗೆ ಪಾಕಿಸ್ತಾನಕ್ಕೆ ಟಕ್ಕರ್ ಕೊಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ ಆಗಿದೆ. ನಿರಂತರವಾಗಿ ವೈಮಾನಿಕ ದಾಳಿ ಆಗ್ತಾ ಇರುವಂಥದ್ದು, ಅದರಿಂದ ಆಚೆಗೆ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ಪ್ರಶ್ನೆ. ಹೇಗೆ ತಡರಾತ್ರಿ ಪಾಕಿಸ್ತಾನದ ಮೇಲೆ ಭಾರತ ವೈಮಾನಿಕ ದಾಳಿಯನ್ನು ಏರ್ ಸ್ಟ್ರೈಕನ್ನು ಮಾಡ್ತು ಅನ್ನೋದರ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಂದೊಂದು ದೃಶ್ಯದಲ್ಲೂ ಕೂಡ ಭಾರತದ ಅಟ್ಯಾಕ್ ಹೇಗಿತ್ತು, ಪಾಕಿಸ್ತಾನದಲ್ಲಿ ಭಾರತದ ದಾಳಿ ಹೇಗೆ ಭಯವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪಾಕಿಸ್ತಾನದಿಂದ ಬರ್ತಾ ಇದ್ದಂತಹ ಡ್ರೋನ್, ಮಿಸೈಲ್ಸ್, ಯುದ್ಧ ವಿಮಾನಗಳನ್ನು ಭಾರತದ ಏರ್ ಡಿಫೆನ್ಸ್ ಹೊಡೆದುರುಳಿಸಿರುವಂಥದ್ದು. ನಮ್ಮ ಬಳಿ ಇರುವಂಥದ್ದು ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಹಾಗಾಗಿ ಪಾಕಿಸ್ತಾನದ ಆಟ ಏನೂ ನಡೀತಾ ಇಲ್ಲ. ಭಾರತ ನಿರಂತರವಾಗಿ ಪಾಕಿಸ್ತಾನಕ್ಕೆ ಮಾತ್ರ ಪೆಟ್ಟು ಕೊಡೋದು ಮುಂದುವರೆದಿದೆ.